ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಯ ವಿಷಯದಲ್ಲಿ ರೋಸ್ಟರ್ ಬಿಂದುಗಳ ವಿನ್ಯಾಸದಲ್ಲಿ ಉಂಟಾಗಿರುವ ಗೊಂದಲ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ನಮ್ಮ ಒಕ್ಕೂಟವು ನಿರ್ಧರಿಸಿದೆ. ಈ ಕುರಿತು ಸರ್ಕಾರದ ಗಮನ ಸೆಳೆಯಲು ಮಾರ್ಚ್ 24ರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಯ ಜನರು ಆಗಮಿಸುವಂತೆ ಸಮಾಜದ ಹಿರಿಯರಾದ ರವಿ ಪೂಜಾರ್ ತಿಳಿಸಿದ್ದಾರೆ. ಈಗಾಗಲೇ ಜಾರಿಯಾದ ಒಳ ಮೀಸಲಾತಿಯಿಂದಾಗಿ ನೇಮಕಾತಿಗಳಲ್ಲಿ ಪ್ರವರ್ಗ ಬಿ ಮತ್ತು ಸಿ ಗೆ ದೊಡ್ಡ ಮಟ್ಟದ ಅನ್ಯಾಯವಾಗಿದೆ. ಈ ಲೋಪವನ್ನು ತಕ್ಷಣ ಸರಿಪಡಿಸಿ ಸಂವಿಧಾನದ ವಿಧಿ 16 ಅಂಡರ್ ಸೆಕ್ಷನ್ 1 ಮತ್ತು 16 ಅಂಡರ್ ಸೆಕ್ಷನ್ 4ರ ಅನ್ವಯ ಎಲ್ಲ ಸಮುದಾಯಗಳಿಗೆ ಸಮಾನ ಅವಕಾಶ ಮತ್ತು ಪ್ರಾತಿನಿಧ್ಯ ನೀಡಬೇಕು. ರೋಸ್ಟರ್ ವಿನ್ಯಾಸದ ಲೋಪವು ಸಾಮಾಜಿಕ ನ್ಯಾಯದ ಆತ್ಮಕ್ಕೆ ಧಕ್ಕೆ ತರುತ್ತಿದೆ. ಇದು ಕೇವಲ ಒಂದು ಸಮುದಾಯದ ಪ್ರಶ್ನೆಯಲ್ಲ, ಸಂವಿಧಾನಬದ್ಧ ಹಕ್ಕುಗಳ ಪ್ರಶ್ನೆಯಾಗಿದೆ. ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಇದೇ ದಿನಾಂಕ 24/3/2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರ ತರಲು ಹೊರಟಿರುವ ಒಳ ಮೀಸಲಾತಿ ವಿರೋಧಿಸಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಧರಿಸಿ ಈ ಒಂದು ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. 27ನೇ ತಾರೀಕು ವಿಶೇಷವಾದ ಒಂದು ಕ್ಯಾಬಿನೆಟ್ ಸಭೆಯನ್ನು ಕೂಡ ಈ ವಿಚಾರವಾಗಿ ಕರೆದಿದ್ದಾರೆ. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳನ್ನು ಗಾಳಿಗೆ ತೂರಿ ವಾಸ್ತವಿಕ ಸತ್ಯಾಂಶಗಳನ್ನು ಅಂಕಿ ಸಂಖ್ಯೆಗಳನ್ನು ಮರೆಮಾಚಿ ಯಾವುದೋ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಕೇವಲ 1-2 ಸಮುದಾಯಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ವರದಿಯನ್ನು ತಯಾರು ಮಾಡಲಾಗಿದೆ. ಅದರಲ್ಲಿ ರೋಸ್ಟರ್ ಬಿಂದು ಅಳವಡಿಕೆ, ರಾಜ್ಯ ಸರ್ಕಾರ ಏನು ರೋಸ್ಟರ್ ಬಿಂದುಗಳನ್ನು ಫಿಕ್ಸ್ ಮಾಡಿದ್ದಾರೆ, ಅದರಲ್ಲಿ ನಮಗೆ 15ನೇ ಸ್ಥಾನ ಇದೆ. ಅಂದರೆ ನಾವು ಸಂಪೂರ್ಣವಾಗಿ ಒಂದು 30-40 ವರ್ಷಗಳ ಕಾಲ ನಮಗೆ ಯಾವುದೇ ಒಂದು ಹುದ್ದೆಗಳಲ್ಲಿ ಅವಕಾಶ ಬರದೇ ಇರೋ ಹಾಗೆ ಆ ಒಂದು ರೋಸ್ಟರ್ ಬಿಂದು ಇದೆ. ಮತ್ತು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಸೀಟುಗಳು ಸಿಗ್ತಾಯಿಲ್ಲ, PhD ಸೀಟುಗಳು ಸಿಗ್ತಾಯಿಲ್ಲ. ನಮ್ಮ ಅಧಿಕಾರಿ ವರ್ಗದವರೆಗೂ ಕೂಡ ಬಹಳ ದೊಡ್ಡ ಅನ್ಯಾಯವಾಗಲಿದೆ. ಅವರಿಗೆ ಪ್ರಮೋಷನ್ಗಳು ಕೂಡ ವಂಚಿತರಾಗ್ತಾರೆ. ಈ ಎಲ್ಲ ತಾಂತ್ರಿಕ ಏನು ದೋಷಗಳದಾವು, ನ್ಯೂನತೆಗಳದಾವು, ಇವನ್ನೆಲ್ಲ ಪರಿಷ್ಕರಣೆ ಮಾಡಬೇಕು. ಮತ್ತು ಈ ಮೊನ್ನೆ ಧಾರವಾಡದಲ್ಲಿ ಏನು ನಿರುದ್ಯೋಗಿ ವಿದ್ಯಾರ್ಥಿಗಳು ಏನು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ರಿಂದ ಸರ್ಕಾರ ಹಳೆಯ ಮೀಸಲಾತಿ ಪದ್ಧತಿ ಪ್ರಕಾರ ಈ 56,000 ಹುದ್ದೆಗಳನ್ನು ತುಂಬಬೇಕು ಅಂತಂದು ಏನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ನಿರ್ಧಾರ ಮಾಡ್ಯಾರ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಮುಂದೇನೂ ಕೂಡ ಅದೇ ಹಳೆಯ ಮೀಸಲಾತಿ ಪ್ರಕಾರನೇ ತಾವು ಈ ಬರುವ ಎಲ್ಲ ಇಲಾಖೆಗಳ ಹುದ್ದೆಗಳ. ಸಮಾಜದ ಹಿರಿಯ ಮುಖಂಡರು, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಮಂಜುನಾಥ್ ಭುವಿ ಮಾತನಾಡಿ 56,000 ಹುದ್ದೆಗಳ ನೇಮಕಾತಿಯಲ್ಲಿ ಸರ್ಕಾರವು ಪ್ರಸ್ತುತ ಹಳೆಯ ರೋಸ್ಟರ್ ಪ್ರಕಾರವೇ 15ರಷ್ಟು ಮೀಸಲಾತಿ ನೇಮಕಾತಿ ನಡೆಸಲು ಹೊರಡಿಸಿರುವಂತಹ ಆದೇಶದ ಮೇಲೆ ಮಾರ್ಚ್ 27ರಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ತುರುಕಬಾರದೆಂದು ಒತ್ತಾಯಿಸುತ್ತೇವೆ. 24 ಮಾರ್ಚ್ 2026ರಂದು ನಮ್ಮ ಎಲ್ಲ ಕೊಲಂಬೋ, ಬೋವಿ, ಒಡ್ಡರ್ ಮತ್ತು ಬಂಜಾರ್, ಲಂಬಾಣಿ, ಕೊರ್ಚ, ಕೊರ್ಮ ಸಮಾಜದ ಮತ್ತು ಸಣ್ಣ ಸೂಕ್ಷ್ಮ ಪರಿಶಿಷ್ಟ ಜಾತಿ ಸೇರಿರುವಂಥ ಪಂಗಡಗಳು ಒಕ್ಕೂಟದಿಂದ ಇವತ್ತು ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಬೆಂಗಳೂರು ಚಲೋ ಮತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಇವತ್ತು ಏನು ಸರ್ಕಾರ ಒಳ ಮೀಸಲಾತಿ ಏನು ಮಾಡಿತ್ತು ಅದನ್ನು ಸರ್ಕಾರ ರದ್ದು ಮಾಡಿದ್ದು ಸ್ವಾಗತಾರ್ಹ. ಆದರೆ ಮತ್ತೆ ಬೇರೆ ಒಂದು ಸಮುದಾಯದ ಒತ್ತಡಕ್ಕೆ ಮಣಿದು ಇವತ್ತು ಅದನ್ನು ಏನೋ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಎಲ್ಲ ಉಳಿದ 11% ಸಮುದಾಯಗಳ ಕಣ್ಗಣ್ಣಿಗೆ ಗುರಿಯಾಗಿದೆ. ಮತ್ತು ಅದಕ್ಕೆ ನಾವು ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಸರ್ಕಾರ ಮಣಿಬಾರ್ದು. ಇವತ್ತು ಯಥಾ ಪ್ರಕಾರ 15% ಯಥಾ ಪ್ರಕಾರ ಮುಂದುವರಿಸಿ ನಮ್ಮ ಏನು ಅನ್ಯಾಯ ಆಗ್ತಾಯಿದೆ, ರೋಸ್ಟರ್ ಪದ್ಧತಿ ಏನು ಆಗ್ತಾಯಿದೆ ಅದನ್ನು ಬಂದ್ ಮಾಡಿ ಏನು ಹಳೆ ಪದ್ಧತಿ ಏನಿದೆ ಅದನ್ನು ಮುಂದುವರಿಸಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇನ್ನು ಬಂಜಾರ, ಭೋವಿ, ಕೊರಚ ಮತ್ತು ಕೊರಮ ಸಮುದಾಯಗಳು ಪಕ್ಷಾತೀತವಾಗಿ ಒಗ್ಗೂಡಬೇಕಾದ ಸಮಯ ಬಂದಿದೆ.
15% ಮೀಸಲಾತಿಯಲ್ಲಿ ನಮಗಾಗುತ್ತಿರುವ ಅನ್ಯಾಯವನ್ನ ತಡೆಯಲು ನಮ್ಮ ಶಕ್ತಿಯನ್ನ ಪ್ರದರ್ಶಿಸಬೇಕಿದೆ. ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕಾ ಮತ್ತು ಹಳ್ಳಿಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಸರ್ಕಾರದ ಮೇಲೆ ಒತ್ತಡ ಹೇರುವುದು, ಸಂವಿಧಾನಬದ್ಧವಾಗಿ ನಮಗೆ ಸಿಕ್ಕಿರುವ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯವಾಗದಂತೆ ತಡೆಯಲು, ನಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಮರೆಯದೆ ಬೆಂಗಳೂರಿಗೆ ಬನ್ನಿ. ಪಕ್ಷ ಭೇದ ಮರೆತು ಜಾತಿ ಒಕ್ಕೂಟದ ಬಲದೊಂದಿಗೆ ನಮ್ಮ ಧ್ವನಿಯನ್ನ ಗಟ್ಟಿಯಾಗಿ ಸರ್ಕಾರಕ್ಕೆ ಮುಟ್ಟಿಸೋಣ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಉಣ್ಕಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.